ನಾನು ರಾಯರು ಪದ್ಮ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಾಗ ಅಂದ್ಕೊಂಡಿದ್ದೇ ಬೇರೆ. ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ. ಎಲ್ಲ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆ. ಅತ್ತೆ ದಿನೇ ದಿನೇ ತಾಳ್ಮೆ ಕಳ್ಕೊತಾ ಇದ್ದಾರೆ. ಚಿಕ್ಕ ಮಾವ ಪದ್ಮ ಅವ್ರ ವಿಷಯ ಗೊತ್ತಾದಾಗಿಂದ ಅವರು ಅವರಾಗೆ ಇಲ್ಲ. ಇದು ಹೀಗೆ ಮುಂದುವರಿತಾ ಇದ್ರೆ ಚಿಕ್ಕತ್ತೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಅನುಮಾನ ಬರ್ಬೋದು. ಏನು ಮಾಡಲಿ? ಪದ್ಮ ಅತ್ತೆ ಮುಂದೆ ಇದ್ದಷ್ಟು ಅಪಾಯನೇ ಹೆಚ್ಚು. ದೇವ್ರೆ, ಈ ಸಮಸ್ಯೆಯಿಂದ ನಮ್ಮ ಮನೇನ ಹೇಗೆ ಪಾರು ಮಾಡಲಿ? ಕೇಳಿ ಬೇಬಿ, ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನು ಅಮಲ್ ಬೇಬಿ? ಟೆಂಡನ್. ಥ್ಯಾಂಕ್ಸ್. ಆದರೆ ಇದನ್ನು ನಾನೇನು ಮಾಡಲಿ? ನನಗೆ ಗೊತ್ತು ಸತ್ಯ, ಇದು ನಿನ್ನ ಕೈಲಿ ಮುಟ್ಕೊಳಕ್ಕಾಗಲ್ಲ. ಅದಕ್ಕೆ ಹಿಂಗೆ ಕೈಗೆ ಸುತ್ಕೊಂಡು ಅಂತ ಪರಿಮಳ ತಗೋತಾ ಇದ್ರೆ. ಅಮಲ್ ಬೇಬಿ, ಯಾಕೋ ನಮ್ಮ ಮೇಡಮ್ ಗರಂ ಆಗಿದ್ದಾರೆ. ಏನು ವಿಷಯ? ಏನಿಲ್ಲ, ನನಗೆ ಸ್ವಲ್ಪ ಟೈಮ್ ಕೊಡು, ನಾನೇ ಸರಿ ಹೋಗ್ತೀನಿ. ಗಂಡನ ಹತ್ರನೂ ಶೇರ್ ಮಾಡ್ಕೊಂಡಿರೋ ವಿಷಯ ಅಂದರೆ ಏನಾದರೂ ಸೀಕ್ರೆಟಾ? ಹಾಗಲ್ಲ, ನೀನು ನೋಡಿದ್ರೆ ಖುಷಿಯಾಗಿದೆಯಾ? ನಾನು ಅದನ್ನೆಲ್ಲ ಹೇಳಿ ನಿನಗೂ ಯಾಕೆ ಬೇಜಾರು ಮಾಡಲಿ? ಮೇಡಮ್, ನೀವು ಬೇಜಾರಲ್ಲಿರ್ಬೇಕಾದ್ರೆ ನಾವು ಹೇಗೆ ಚೆನ್ನಾಗಿರೋಕ್ಕಾಗತ್ತೆ ಹೇಳಿ? ಅದೇನು ಅಂತ ಹೇಳು ಸತ್ಯ, ಪರವಾಗಿಲ್ಲ. ನೋಡು, ನನ್ನ ಹೆಂಡತಿ ಬರ್ಡನಲ್ಲಿ ನಾನು ಸ್ವಲ್ಪ ಶೇರ್ ತಗೋತೀನಿ, ಅದೇನು ಅಂತ ಹೇಳು. ಅಮಲ್ ಬೇಬಿ, ಅದು ಚಿಕ್ಕ ಮಾವನ ವಿಚಾರ. ಚಿಕ್ಕಪ್ಪನ ವಿಷಯ ರಿತುಗೂ ಗೊತ್ತಾಗೋಯ್ತು. ಹೆಂಗ್ ಸತ್ಯ? ರಿತುಗೆ ವಿಷಯ ಹೆಂಗ್ ಗೊತ್ತಾಯ್ತು? ನಚ್ಚಿ ಮನೆಗೆ ಬಂದ್ಮೇಲಿಂದ ನನ್ನ ಪ್ರಪಂಚನೇ ಚೇಂಜ್ ಆಗಿರೋ ಥರ ಇದೆ. ಮತ್ತೆ ಪದ್ಮ ಅವರು ಎಷ್ಟು ಒಳ್ಳೆಯವರಲ್ವಾ? ಇನ್ನೊಂದು ಸತಿ ಏನಾದರೂ ಆ ಪದ್ಮ ಒಳ್ಳೆಯವಳು ಗಿಳ್ಳೆಯವಳು ಅಂದರೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಪದ್ಮ ಅವರು ಯಾಕೆ ನಿಮಗೆ ಆಗಲ್ಲ ಅಂತ ಕಾರಣ ಬೇಕಾ? ನಿಮ್ಮಪ್ಪನ್ನ ಮೋಸ ಮಾಡಿ ಬುಟ್ಟಿಗೆ ಹಾಕೊಂಡು ನಿನ್ನಮ್ಮನಿಗೆ ಮೋಸ ಮಾಡಿದಾಳೆ. ಛೇ, ಈ ವಿಷಯ ನಮ್ಮನೆ ಹೇಳ್ಬಿಟ್ರ? ಪಾಪ ರಿತು. ರಿತು ಏನಂದ್ಲು? ಅವಳಂತೂ ತುಂಬ ಅಪ್ಸೆಟ್ ಆಗಿದ್ದಾಳೆ ಅಮಲ್ ಬೇಬಿ. ಎಲ್ರ ಮೇಲೂ ಕೋಪ ಮಾಡ್ಕೊಂಡಿದ್ದಾಳೆ. ಸಮಯ ಸಂದರ್ಭ ಎಲ್ಲ ನೋಡಿಕೊಂಡು ನಾನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಮೊದಲೇ ರಿತುಗೆ ಚಿಕ್ಕಪ್ಪ ಅಂದರೆ ಪ್ರಾಣ. ಈ ವಿಷಯನ ಅವಳ ಕೈಲಿ ತಡ್ಕೊಳಕ್ಕೆ ಆಗಲ್ಲ ಸತ್ಯ. ಇರು, ನಾನೇ ಹೋಗಿ ಸಮಾಧಾನ ಮಾಡಿ ಬರ್ತೀನಿ. ಬೇಡ ಅಮಲ್ ಬೇಬಿ, ಈಗ ಹೋಗ್ಬೇಡ. ಅವಳಿಗೆ ಸ್ವಲ್ಪ ಟೈಮ್ ಕೊಡು. ಈಗ ನೀನು ಹೋದ್ರೆ ಅವಳು ನಿನ್ನ ಮೇಲೂ ರೇಗ್ತಾಳೆ. ಅದಕ್ಕಿಂತ ಅವಳಾಗವಳೆ ನಿನ್ನ ಹತ್ರ ಬರೋವರೆಗೂ ಕಾಯಿ. ಬಾವಾ, ಒಂದೇ ಒಂದು ಬಜ್ಜಿ ಮಿಕ್ಕಿದೆ, ತಿನ್ಕೊಂಬಿಡ್ಲಾ? ಅರೆ, ತಿನ್ನೋ ಮಟ್ಟೆ ಅದನ್ನೇನೋ ಕೇಳ್ತೀಯಾ? ಬಾವಾ, ಕಾರ್ ಬಂತು. ದಿವ್ಯಾಕ್ಕ ಬಂದ್ಲು ಅನ್ಸುತ್ತೆ. ದಿನ ಬಂದು ಈ ಥರ ಡ್ರಾಪ್ ಮಾಡಿ ಹೋಗ್ತಾನಲ್ಲ, ಇವತ್ತು ಇವ್ನು ಯಾರು ಅಂತ ನೋಡಲೇಬೇಕು. ಕಂಡವ್ರು ಎಂತಿನ ಡ್ರಾಪ್ ಮಾಡೋಕ್ಕೆ ಇವ್ನು ಯಾವನು? ಬನ್ನಿ ಬಾವ ನೋಡೋಣ. ಬೇಡ ಕಾಕು, ಬೇಡ. ಯಾಕೆ ಬಾವ ಬೇಡ ಅಂತೀರಾ? ಅವನು ಇವತ್ತೊಂದು ಕೈ ನೋಡ್ಕೊಂಡೇ ಬಿಡೋಣ. ಆವಾಗ ದಿವ್ಯಕ್ಕಂಗೂ ಒಂದು ಭಯ ಇರುತ್ತೆ. ಬೇಡ, ಹೋಗೋದು ಬೇಡ.
ದಿವ್ಯಕ್ಕಂದು ದಿನೇ ದಿನೇ ಅತಿ ಆಗ್ತಾನೆ ಇದೆ. ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರಿ. ಅವ್ನು ಯಾವನ ಹತ್ರನೋ ಕಾರಿದೆ ಅಂತಾನೆ ಅವ್ಳು ಹಿಂಗೆಲ್ಲ ಆಡ್ತಾ ಇರೋದು. ಇಲ್ಲ, ಅವಳು ನಾವಿಲ್ಲಿರೋದನ್ನ ನೋಡಿದಾಳೆ. ನಾನು ಗುರ್ಸೋದಕ್ಕೆ ಅಂತಾನೆ ಅವಳು ಈ ಥರ ಎಲ್ಲ ಮಾಡ್ತಿರೋದು. ಬಾವ, ನಿಮ್ಗೆ ಗೊತ್ತಿದ್ದು ಮಾತಾಡ್ತಾ ಇದ್ದೀರೋ ಇಲ್ಲ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರೋ? ನನಗೆ ನನ್ನ ದಿವ್ಯನ ಬಗ್ಗೆ ಚೆನ್ನಾಗಿ ಗೊತ್ತು ಕಣೋ. ಅವಳು ಯಾವತ್ತಿದ್ರೂ ನನ್ನವಳೆ. ಅದೇನು ವಿಚಿತ್ರ ಪ್ರೇಮ ಕತೆ ಭಾವ ನಿಮ್ಮದು. ತಲೆ ಬುಡನೇ ಅರ್ಥ ಆಗ್ತಿಲ್ಲ. ಮನುಷ್ಯನಿಗೆ ಒಳ್ಳೆತನ ಇರಬೇಕು, ಆದರೆ ಇಷ್ಟಲ್ಲ. ಆಗ ಅವಳಿಗೆ ಎಲ್ಲ ತಿಳಿಸಿ ಹೇಳು, ಅರ್ಥ ಮಾಡಿಸು. ದೊಡ್ಡವ್ರನ್ನ ಮಾತ್ರಕ್ಕೆ ಅವರಿಂದ ತಪ್ಪಾಗಬಾರ್ದು ಅಂತೇನಿಲ್ಲ. ಅವರಿಂದನೂ ತಪ್ಪಾಗುತ್ತೆ, ಆದರೆ ಅದನ್ನು ತಿಳ್ಕೊಂಡು ನಡಿಬೇಕಾಗಿರೋದು ಚಿಕ್ಕವ್ರ ಜವಾಬ್ದಾರಿ ಅಂತ ಅವಳಿಗೆ ಅರ್ಥ ಮಾಡಿಸು. ಇಂಥ ಸಮಯದಲ್ಲಿ ಅವಳ ತಾಳ್ಮೆ ಮಾತ್ರ ಚಿಕ್ಕತ್ತೇನು ಕಾಪಾಡೋದಕ್ಕೆ ಸಾಧ್ಯ. ಅದನ್ನು ಅವಳಿಗೆ ತಿಳಿಸಿ ಹೇಳು ಅಮಲ್ ಬೇಬಿ. ಅವಳು ನಿನ್ನ ಮಾತನ್ನ ಕೇಳ್ತಾಳೆ. ಸತ್ಯ, ನೀನು ಸಮಾಧಾನ ಮಾಡ್ಕೊ. ನಾನು ಎಲ್ಲ ವಿಷಯನೂ ಅವಳಿಗೆ ಬಿಡಿಸಿ ಹೇಳ್ತೀನಿ. ನೀನು ಚಿಂತೆ ಮಾಡ್ಕೊಂಬೇಡ. ರಿತು ನಂಬಿಕೆನ ನಾನು ಪೂರ್ತಿಯಾಗಿ ಕಳ್ಕೊಂಬಿಟ್ಟೆ ಅಮಲ್ ಬೇಬಿ. ಯಾವ ರಿತು ಅತ್ತಿಗೆ ಅಂತ ನನ್ನ ಹಿಂದೆ ಬರ್ತಿದ್ಲೋ, ನನ್ನನ್ನು ನಂಬ್ತಿದ್ಲೋ, ಇವತ್ತು ಅವಳೇ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಲು. ಇನ್ನು ಮುಂದೆ ನಾನು ನಿಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳ್ಬಿಟ್ಲು. ಸತ್ಯ, ಅವಳು ಚಿಕ್ಕ ಹುಡುಗಿ, ಅದಲ್ಲದೆ ತುಂಬ ಸೂಕ್ಷ್ಮ. ಅದಕ್ಕೆ ಕೋಪದಲ್ಲಿ ಆ ಥರ ಹೇಳಿರ್ತಾಳೆ. ಅದಕ್ಕೆ ನೀನು ಬೇಜಾರು ಮಾಡ್ಕೊಂಬೇಡ. ನೋಡು, ಈ ಅತ್ತಿಗೆನ್ ಬಿಟ್ಟು ಆ ನಾದ್ನಿ ಇರಲ್ಲ ಸತ್ಯ. ಯಾಕೋ ಎಲ್ಲದಕ್ಕೂ ಕಾರಣ ನಾನೇ ಅನ್ನಿಸ್ತದೆ ಅಮಲ್ ಬೇಬಿ. ಎಲ್ರಿಗೂ ನೋವು ಕೊಡ್ತಾ ಇದ್ದೀನಿ, ಈ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇದ್ದೀನಿ ಅನ್ನಿಸ್ತದೆ ಅಮಲ್ ಬೇಬಿ. ನೀನು ಮಾಡಿದ ತಪ್ಪು ಅಂತ ನೀನು ಮನ್ಸು ಹೇಳ್ತಾ ಇದೆಯಾ ಸತ್ಯ? ಮತ್ತೆ ನೀನು ಯಾವ ತಪ್ಪನ್ನು ಮಾಡಿಲ್ಲ ಸತ್ಯ. ಆಗಿರೋ ತಪ್ಪನ್ನು ಸರಿ ಮಾಡಕ್ಕೆ ಹೊರಟಿದ್ಯಾ ಅಷ್ಟೇ. ಅದು ನಮ್ಮ ಎಲ್ಲರನ್ನೂ ಈ ಪರಿಸ್ಥಿತಿಗೆ ತಂದಿಟ್ಟಿದೆ. ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ ಸತ್ಯ. ನಾವು ಎಲ್ಲರೂ ಬರೀ ನೆಪ ಅಷ್ಟೇ. ಇಂಥ ಟೈಮಲ್ಲಿ ನೀನು ಕುಗ್ಬಾರ್ದು ಸತ್ಯ. ಇಟ್ಟಿರೋ ಹೆಜ್ಜೆಗೆ ಪಶ್ಚಾತ್ತಾಪ ಪಡಬಾರ್ದು, ಎದುರಿಸ್ಬೇಕು. ಸತ್ಯ ಪ್ಲೀಸ್, ನನ್ನ ರೌಡಿ ಬೇಬಿ ನೀನು. ಧೈರ್ಯ ತಗೋ. ನೋಡು, ನಾನು ಇವಾಗ 3 ಎಣಿಸ್ತೀನಿ. 3 ಎಣಿಸೋ ಅಷ್ಟರಲ್ಲಿ ನೀನು ನಗಬೇಕು, ಸರಿನಾ? 1 2 3. ಜಾನಕಿ ಸರೋಜಮ್ಮ, ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಅದೆಲ್ಲ ಏನು ಬೇಡ, ಒಂದು ಲೋಟ ಸಕ್ಕರೆ ಇದ್ರೆ ಕೊಡ್ತೀಯಾ? ಅಷ್ಟೇ ತಾನೇ, ತಗೊಂಡು ಬರ್ತೀನಿ. ತಗೊಳ್ಳಿ. ಏನಾದರೂ ಹೇಳಬೇಕಾಗಿತ್ತಾ? ಹೇಳ್ಬೇಕಿತ್ತು,
ಆದರೆ ಹೇಳಿದ್ರೆ ನೀವು ತಪ್ಪು ತಿಳ್ಕೊತೀರಾ ಅಂತ ಭಯ. ಅದರಲ್ಲೇನಿದೆ, ಹೇಳಿ ಪರವಾಗಿಲ್ಲ. ಇತ್ತೀಚೆಗೆ ನಿಮ್ಮ ದಿವ್ಯ ತುಂಬ ಬದಲಾಗಿದ್ದಾಳೆ ಅಲ್ವಾ? ಅದೇನೋ ವಿಚಿತ್ರವಾಗಿ ಬಟ್ಟೆ ಹಾಕ್ತಾಳೆ. ಮದುವೆ ಆಗಿದೆ ಅನ್ನೋದನ್ನು ಮರೆತು ರಾತ್ರಿ ಯಾರ ಜೊತೆನೋ ಬರ್ತಾಳೆ. ಏರಿಯಾ ಜನಗಳ ಬಾಯಿಗೆ ವಿಷಯ ಬಿದ್ದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಜಾನಕಮ್ಮ. ನಾನೇನು ಹೆಚ್ಚಿಗೆ ಹೇಳೋದು ಬೇಡ, ಯಾವುದಕ್ಕೂ ಅವಳನ್ನ ಕಂಟ್ರೋಲ್ ಮಾಡಿ. ವಿಷಯಗಳು ಕೈ ತಪ್ಪಿ ಹೋದರೆ ಆಮೇಲೆ ಪ್ರಯೋಜನ ಇಲ್ಲ. ಏನತ್ತ ಇದೆಲ್ಲ? ಈ ದಿವ್ಯಾನಿಂದ ಇನ್ನೂ ಏನೇನು ಮಾತು ಕೇಳಬೇಕೋ ಗೊತ್ತಿಲ್ಲ ಜಾನಕಿ. ಮರ್ಯಾದೆಗೆ ಹೆದರ್ಕೊಂಡು ಬದುಕಿದ ಜನ ನಾವು. ಈಗ ಇವಳಿಂದ ಬೀದಿಲಿ ಬೆತ್ತಲೆ ಮಾಡಿ ನಿಲ್ಲಿಸ್ತಾರೆ ಅಷ್ಟೇ. ಇಲ್ಲ ಅತ್ತೆ, ಇದನ್ನ ಹೀಗೆ ಮುಂದುವರೆಯಕ್ಕೆ ಬಿಡಬಾರ್ದು. ಇವತ್ತು ಅವಳು ಬರಲಿ, ಸರಿಯಾಗಿ ಹೋಗ್ದು ಬುದ್ಧಿ ಹೇಳ್ತೀನಿ. ಇತ್ತೀಚೆಗೆ ನಿಮ್ಮ ದಿವ್ಯ ತುಂಬ ಬದಲಾಗಿದ್ದಾಳೆ ಅಲ್ವಾ? ಮದುವೆ ಆಗಿದೆ ಅನ್ನೋದನ್ನು ಮರೆತು ರಾತ್ರಿ ಯಾರ ಜೊತೆನೋ ಬರ್ತಾಳೆ. ಅತ್ತೆ ಅತ್ತೆ, ಯಾಕಿಬ್ರು ಒಂಥರ ಇದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಹುಷಾರಾಗೇ ಇದ್ದೀವಪ್ಪ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈಗ ಮನ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು ಏನಾಯ್ತು? ನೀವು ಕೇಳಿದ್ರೆ ನಿಮಗೂ ಬೇಜಾರಾಗುತ್ತೆ. ಬೇಡ ಬಿಡಿ. ಏನಾಯ್ತು ಸರಿಯಾಗಿ ಹೇಳಿ. ಇವತ್ತು ಪಕ್ಕದ ಮನೆ ಸರೋಜಮ್ಮ ಬಂದಿದ್ರು. ದಿವ್ಯನ ಬಗ್ಗೆ ಏನೇನೆಲ್ಲ ಹೇಳಿದ್ರು ಗೊತ್ತಾ? ಅವಳಿಗೆ ಯಾವ್ಯಾವ ಥರದ್ದು ಬಟ್ಟೆ ಹಾಕೋತಾಳಂತೆ, ರಾತ್ರಿ ಯಾರ ಜೊತೆಗೋ ಮನೆಗೆ ಬರ್ತಾಳಂತೆ. ಇದ್ರ ಬಗ್ಗೆ ಏರಿಯಾದಲ್ಲೆಲ್ಲ ಮಾತಾಡ್ಕೊಳ್ತಿದ್ದಾರಂತೆ. ಇಷ್ಟು ವರ್ಷ ಎಷ್ಟು ಮರ್ಯಾದೆಯಿಂದ ಬದುಕಿದ್ವಿ ನಾವು. ಇವಳಿಂದಾಗಿ ನಾವಿನ್ನು ಏನೇನು ಅನುಭವಿಸ್ಬೇಕು. ಅಮ್ಮ, ಏನಾಯ್ತು? ಯಾಕೆ ಕಣ್ಣೀರು? ಯಾಕೆ ಕಣ್ಣೀರು ಅಂತ ಕೇಳ್ತಿದೀಯ? ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜಾಗ್ತಿದೀಯ. ಯಾಕೆ ಕಣ್ಣೀರು ಅಂತ ಕೇಳ್ತಾಳೆ. ಅಮ್ಮ, ನನಗೆ ಭಯಕ್ಕೆ ನೆಪ ಹುಡುಕ್ಬೇಡ. ಇವಾಗ ನಾನು ಏನು ಮಾಡಿದೆ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ಯಾ? ಇವತ್ತು ಪಕ್ಕದ ಮನೆ ಸರೋಜಮ್ಮ ಬಂದು ನಿನ್ನ ಗುಣಗಾನ ಮಾಡಿದ್ರು. ಅವರೇನೋ ನಮಗೆ ಬೇಕಾದವರು ಒಳ್ಳೆ ರೀತಿಲಿ ಹೇಳಿದರು. ಇಡೀ ಏರಿಯಾ ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಮಾನ ಮರ್ಯಾದೆ ಏನೇ ಆಗಬೇಕು. ಏನಂತ ಅವಳು? ಮರ್ಯಾದೆ ಕೊಟ್ಟು ಮಾತಾಡೋ ದಿವ್ಯಾ. ಅವರು ನಿನ್ನ ಬಟ್ಟೆ ಬಗ್ಗೆ, ರಾತ್ರಿ ಯಾರ ಜೊತೆನೋ ಮನೆಗೆ ಬರೋದು ಎಲ್ಲ ನೋಡಿದ್ದಾರೆ. ಅನ್ಕೊಂಡೆ ಸದ್ಯದಲ್ಲೇ ಈ ರೀತಿ ಏನಾದರೂ ಒಂದಾಗುತ್ತೆ ಅಂತ ಅನ್ಕೊಂಡೆ. ಹಾಗೇ ಆಯ್ತು. ಯಾರಾದರೂ ಏರಿಯಲ್ಲಿ ಉದ್ಧಾರ ಆಗ್ತಿದ್ದಾರೆ ಅಂದರೆ ಮುಗ್ದೋಯ್ತು. ಹೊಟ್ಟೆ ಹೊರ್ಕೊಂಡು ಸಾಯ್ತಾರೆ. ನಾವು ಒಂದು ಸಿಸ್ಟಮಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ರೆಸ್ಪೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಹೀಗೆ ಯಾರ್ಯಾರ್ದೋ ಬಾಯಿಗೆ ಆಹಾರ ಆಗೋದಲ್ಲ.
ಆ ಸಿಸ್ಟಮ್ಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಬೆಂಕಿ ಬಿತ್ತು ನಿಮ್ಮ ಸಿಸ್ಟಮ್ಗೆ. ನೋಡು, ನನಗೆ ಹೇಗೆ ಬೇಕೋ ಹಾಗೆ ಬದುಕೋದು. ಯಾರೋ ಏನೋ ಅಂತಾರೆ ಅಂತ ಹೆದರ್ಕೊಂಡು ಬದುಕತ್ ನನ್ನ ಕೈಲಾಗಲ್ಲ. ಇಂಥ ಚಿಲ್ಲರೆ ವಿಷಯನ ನನ್ನ ಹತ್ರ ತರಬೇಡಿ. ಎಷ್ಟೇ ಕೋಪ ನಿನಗೆ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ ನೀನು. ಅಳಿಂದ್ರೆ ಅಲ್ಲಿ ಮಲಗಿಸಿ. ಹಾಂ ದಿವ್ಯಾ ದಿವ್ಯಾ ದಿವ್ಯಾ, ಅತ್ತೆ ನೀರು ತಗೊಂಬನ್ನಿ ಬೇಗ. ದಿವ್ಯಾ ದಿವ್ಯಾ, ಇದು ಯಾವ ಹೊಸ ನಾಟಕನೋ ಏನೋ. ಇಲ್ಲ ಅಜ್ಜಿ, ದಿವ್ಯಾ ಆರೋಗ್ಯದ ವಿಚಾರದಲ್ಲಿ ಆ ಥರ ಮಾಡೋಳಲ್ಲ. ಅಯ್ಯೋ ಬಾಲ, ಇದು ನಿನಗೆಲ್ಲ ಹೊಸ್ತು ಅಷ್ಟೇ. ಅವಳ ನಾನು ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ಆಗ್ಲಿದ್ಲು ಹೀಗೆಪ್ಪ, ದಿನಕ್ಕೊಂದು ನಾಟಕ. ಬಾಲ, ದಿವ್ಯಾ ದಿವ್ಯಾ ದಿವ್ಯಾ, ಅಳಿಂದ್ರೆ ಪಕ್ಕದ ಮನೇಲಿ ಸರೋಜಮ್ಮ ಇದಾರಲ್ಲ, ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಇಂಥದ್ದಕ್ಕೆಲ್ಲ ಔಷಧಿ ಕೊಡ್ತಾರೆ. ಹಾಂ ದಿವ್ಯಾ ದಿವ್ಯಾ, ಹೇಳೆ. ಅಯ್ಯೋ ದಿವ್ಯಾ ದಿವ್ಯಾ, ಅತ್ತೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನಾಗಿದೆ ಅತ್ತೆ ಇವಳಿಗೆ? ಏನಾಗಿರುತ್ತೆ? ಏನಾಗಬೇಕೋ ಅದೇ ಆಗಿರುತ್ತೆ. ನೀನ್ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸರೋಜಮ್ಮ ಬರ್ತಾಳಲ್ಲ, ಅವಳೇ ನೋಡ್ತಾಳೆ ಇರು. ಅಯ್ಯೋ ದೇವ್ರೆ, ಅಮ್ಮ ಇಷ್ಟೊತ್ತಾದರೂ ಇಲ್ಲೇ ಕೂತಿದ್ದಾಳಲ್ಲ, ಇನ್ನೂ ಯಾಕೆ ಮಲಗಿಲ್ಲ? ಅಮ್ಮ, ನೀನು ಯಾಕೆ ಇನ್ನೂ ಇಲ್ಲೇ ಕೂತಿದ್ಯಾ? ಮಲ್ಗಲ್ವಾ? ರಿತು, ನಿಮ್ಮಪ್ಪ ಇನ್ನೂ ಬಂದಿಲ್ಲ ಕಣೆ, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀರಿ. ಅದಕ್ಕೆ ನೀನು ಯಾಕಮ್ಮ ವೇಟ್ ಮಾಡಬೇಕು? ನೀನು ಹೋಗಿ ಮಲ್ಕೋ, ಬರೋರು ಬರ್ತಾರೆ. ರಿತು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹೀಗೆಲ್ಲ ಮಾತಾಡಬಾರ್ದು ಅಂತ. ಗಂಡ ಮನೆಗೆ ಬರುವಾಗ ಹೆಂಡತಿ ಹೋಗಿ ಬಾಗಿಲು ತೆಗೆದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಸಮಾಧಾನ ಇರುತ್ತೆ. ಜೊತೆಗೆ ನಾನು ಊಟ ಬಡಿಸಿದ್ರೇನೆ ಅವ್ರಿಗೆ ಸರಿ ಹೋಗೋದು. ಹಾಗಿದ್ಮೇಲೆ ಅವ್ರು ಬೇಗ ಬರಬೇಕು. ರಿತು, ನನ್ನ ಹತ್ರ ವಾದ ಮಾಡಬೇಡ ನೀನು. ನಾನು ನನ್ನ ಗಂಡ ಇರೋದೇ ಹೀಗೆ. ನೀನು ನೋಡಿದ್ರೆ ಇಷ್ಟೊಂದು ಗಂಡ 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 ಅಂತ ಹಚ್ಕೊಂಡಿದ್ಯಾ, ಆದರೆ ನಿನ್ನ ಗಂಡ ನಿನ್ನ ಬೆನ್ನ ಹಿಂದೆನೇ ಇನ್ನೊಂದು ಸಂಸಾರ ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಮಗುನೂ ಆಗಿದೆ. ಇದನ್ನು ನಿನಗೆ ಹೇಗೆ ಹೇಳಲಿ ಅಮ್ಮ? ನನಗಾಗಿರೋ ಮೋಸನ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಓಯ್, ಏನು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಆಕಾಶನೇ ಕಳ್ಚಿ ನಮ್ಮ ಹುಡುಗಿ ತಲೆ ಮೇಲೆ ಬಿತ್ತೋ ಹೇಗೆ? ಏನಿಲ್ಲಮ್ಮ, ನೀ ಹೋಗಿ ಮಲ್ಕೋ. ಅಪ್ಪ ಬಂದರೆ ನಾನೇ ಬಾಗಿಲು ತೆಗಿತೀನಿ, ನಾನೇ ಊಟನೂ ಬಡಿಸ್ತೀನಿ. ಏನೇ ಹೇಳ್ತಿದ್ಯಾ? ಅಪ್ಪನಿಗೋಸ್ಕರ ನೀನು ಕಾಯ್ತೀಯಾ? ನೀನೇ ಊಟನೂ ಬಡಿಸ್ತೀಯಾ? ಅಲ್ಲ, ಇವತ್ತೇನು ಸ್ಪೆಷಲ್ಲು ಅಂತ.
ಸೂರ್ಯ ಏನಾದರೂ ಅಪ್ಪಿತಪ್ಪಿ ಪಶ್ಚಿಮದಲ್ಲಿ ಹುಟ್ಬಿಟ್ನಾ ಹೇಗೆ? ಸುಮ್ಮನೆ ನೀನು ಇಷ್ಟೆಲ್ಲ ಮಾಡ್ತೀಯ ಅಂದರೆ ನಾನಂತೂ ನಂಬಲ್ಲ. ನಂಬಲೇಬೇಕು. ನಾನೇ ಹೇಳ್ತಾ ಇದ್ದೀನಲ್ಲ, ನೀನು ಹೋಗಿ ಮಲ್ಕೋ ಪ್ಲೀಸ್. ಇಲ್ಲ ರೀತು, ಅವ್ರು ನಾನಿದ್ರೇ ಖುಷಿಯಿಂದ ತಿನ್ನೋದು. ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹೋಗು, ನೀನು ಹೋಗಿ ಮಲ್ಕೋ. ಅಮ್ಮ, ನೀನಿನ್ನೂ ಊಟ ಮಾಡಿಲ್ವಾ? ಇದೇನೇ ಹೀಗೆ ಕೇಳ್ತಿದ್ಯಾ? ಅವ್ರು ಬರದೆ ನಾನೆಲ್ಲಿ ಊಟ ಮಾಡ್ತೀನಿ? ಹಾಗಿದ್ಮೇಲೆ ಅವ್ರೇನಕ್ಕೆ ಲೇಟಾಗಿ ಬರ್ತಾರೆ? ಅವ್ರು ಹೇಳ್ತಾರೆ ರೀತು ನೀನು ಊಟ ಮುಗಿಸ್ಕೊ ಅಂತ. ಆದರೆ ನನ್ನ ಮನಸ್ಸೇ ಒಪ್ಪಲ್ಲ. ಗಂಡ ಮನೆಗೆ ಬರದೆ ಒಂದು ತುತ್ತು ಗಂಟ್ಲಲ್ಲಿ ಇಳಿಯಲ್ಲ. ಛೇ, ಈ ಅಮ್ಮ ನೋಡಿದ್ರೆ ಅಪ್ಪನ ಇಷ್ಟೊಂದು ಹಚ್ಕೊಂಡಿದ್ದಾರೆ. ಅಪ್ಪಂಗೆ ಇಂಥ ಅಮ್ಮಂಗೆ ಚೀಟ್ ಮಾಡೋಕ್ಕೆ ಹೇಗಾದರೂ ಮನಸ್ಸು ಬಂತು ಏನೋ. ರಿತು, ಹುಷಾರಾಗಿದೆಯಾ ತಾನೇ? ಹ್ಞೂಮ್ಮ, ಯಾಕೆ? ನಿನ್ನ ವರ್ತನೆ ಯಾಕೋ ಯಾವತ್ತಿನ ಥರನೂ ಇಲ್ಲ. ಏನಾದರೂ ಸಮಸ್ಯೆನಾ? ಅಯ್ಯೋ ಹಾಗೇನಿಲ್ಲಮ್ಮ, ಏನು ಸಮಸ್ಯೆನೂ ಇಲ್ಲ. ನೀನು ಊಟ ಮಾಡು. ಹೇಳಿದ್ನಲ್ಲ ನಿಮ್ಮಪ್ಪ ಬರಲಿ ಅಂತ. ಅಮ್ಮ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನೀನು ನಿನ್ನ ಪಾಡಿಗೆ ಊಟ ಮಾಡು. ರಿತು, ಮಾಡು, ಸುಮ್ಮನೆ ಕೂತ್ಕೋ. ಯಾಕೆ ಹೀಗೆ ಹಿಂಸೆ ಮಾಡ್ತಿದ್ಯಾ? ಅಪ್ಪ ಬರೆದ್ರೆ ನಂಗೆ ಊಟ ಸೇರಲ್ಲ. ರಾತ್ರಿ ಊಟ ನಾವಿಬ್ರು ಒಟ್ಟಿಗೆ ಮಾಡೋದು. ಇಷ್ಟು ಲೇಟ್ ಆಗಿದ್ರು ಈ ಮಾತು ನೀನು ಹೇಳ್ತೀಯಲ್ಲಮ್ಮ, ಸುಮ್ಮನೆ ಊಟ ಮಾಡು. ರಿತು, ಊಟ ಮಾಡು. ಹ್ಞೂ. ತಟ್ಟೆಲೆ ಕೈ ತೊಳಿ. ಯಾಕೆ? ತೊಳಿ ಅನ್ನಲ್ಲ. ಸಾಕು, ಬಾ ಮಲ್ಕೋ ಬಾ. ಏ, ಅಪ್ಪನ ಇನ್ನೂ ಬಂದಿಲ್ವಲ್ಲೇ? ನನ್ನ ಮಾತು ಕೇಳ್ತೀಯ ದಯವಿಟ್ಟು? ಅಪ್ಪ ಬಂದರೆ ನಾನೇ ಊಟ ಬಡಿಸ್ತೀನಿ, ನೀ ಬಾ. ಏನೇ ಆಗಿದೆ ನಿಂಗೆ ಇವತ್ತು? ಯಾಕೆ ಹೀಗೆ ಆಡ್ತಿದ್ಯಾ? ನೀನು ಸುಮ್ಮನೆ ಬಾ. ರಿತು, ಬಾ. ರಿತು,